ಇಲ್ಲಿ ಇದನ್ನು ಆಧರಿಸಿ ಸರ್ಕಾರ ಏನೋ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಯಾರು ಬೇಕಾದರೂ ಅದನ್ನು ಕ್ವಶನ್ ಮಾಡ್ಬೋದು. ಫಸ್ಟು ನಾವು ಕೇಳಬೇಕು, ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದೀರಿ, ಚಾಮುಂಡೇಶ್ವರಿ ಬೆಟ್ಟದ ಅಭಿವೃದ್ಧಿ ಮಾಡಿ, ಏನು ಅಭಿವೃದ್ಧಿ ಮಾಡ್ತೀವಿ ಹೇಳಯ್ಯ, ಲಿಸ್ಟ್ ಕೊಡು, ಚರ್ಚೆ ಮಾಡೋಣ. ಅಭಿವೃದ್ಧಿ ಮಾಡ್ದ ಸೋಮಣ್ಣ ಬಿ ಜೆ ಪಿ ಯಡಿಯೂರಪ್ಪನ ಸರ್ಕಾರದಲ್ಲಿ, ಯಾರ ಸರ್ಕಾರವೋ ಯಡಿಯೂರಪ್ಪನ ಸರ್ಕಾರ, ಇವರು ಮಂತ್ರಿ, ಮೈಸೂರಿಗೆ ಇನ್ಚಾರ್ಜ್ ಮಿನಿಸ್ಟ್ರು, ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ನಾನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿದ್ರೆ ನೀವೆಲ್ಲ ಅದಕ್ಕೆ ಅಡ್ಡಿ ಬರ್ತೀರಿ ಅಂತ ನನ್ನ ಮೇಲೆ ಎಗರಾಡ್ದ, ಜಗಳ ಆಯಿತು. ಪರ್ಸೆಂಟೇಜು ಚಾಮುಂಡಿ ಬೆಟ್ಟಕ್ಕೆ ಬರೋರು ಮೈಸೂರು ಸೀರೆ ಕೊಂಡ್ಕೊಳ್ಳೋಕೆ ಬರೋಲ್ಲ, ಅವರು ದುಡ್ಡು ಕೊಟ್ಟು ತಗೊಳ್ಳೋದು ದೇವಿಗೆ ನಾವು ಪೂಜೆ ಮಾಡೋಕ್ಕೆ ತೆಂಗಿನಕಾಯಿ, ಹೂವು, ಹಣ್ಣು, ಕರ್ಪೂರ ಇರುತ್ತಲ್ಲ, ಆ ತಟ್ಟೆಗೆ ನಾವು ದುಡ್ಡು ಕೊಟ್ಟು ತಗೊಂಡೋಗಿ ತಟ್ಟೆ ವಾಪಸ್ ಕೊಡ್ತೀವಿ. ಅಷ್ಟೇ ನಾವು ತಗೊಳಕ್ಕೆ ಹೋಗೋದು. ಇಲ್ಲ ಅಲ್ಲಿ ಕಾಣಿಕೆ ಹಾಕಿದ್ರೆ ಗೋಲ್ಕಿಕ್ಕೆ ಮಂಗಳಾರತಿಗೆ 10 ರೂಪಾಯಿ ಹಾಕ್ಬೋದು. ಬಟ್ಟೆ ಕೊಂಡ್ಕೊಳ್ಳೋಕ್ಕೆ ಯಾವನೂ ಹೋಗಲ್ಲ ಅಲ್ಲಿಗೆ, ಬೇರೆ ವ್ಯಾಪಾರಕ್ಕೆ ಹೋಗಲ್ಲ. ಯಾಕೆ ಕಾಂಪ್ಲೆಕ್ಸ್ ಕಟ್ತಾವರು? ಬಸ್ಗಳು ಬೀದಿಯಲ್ಲಿ ನಿಲ್ತಾಯಿದ್ವು, ಅದಕ್ಕೆ ನಿಲ್ದಾಣ ಇರಲಿಲ್ಲ, ಬಸ್ ನಿಲ್ದಾಣ ಮಾಡೋ. ಸಂಚಾರ ಜಾಸ್ತಿ ಆದಾಗ ಬಸ್ಗಳು ಜಾಸ್ತಿ ಆಯಿತು, ಅರ್ಧ ಗಂಟೆಗೆ ಒಂದೊಂದು ಬಸ್ಸು, ಕಾರ್ಗಳು ಜಾಸ್ತಿ ಬರ್ತವೆ, ಬೇರೆ ಪಾರ್ಕಿಂಗ್ ಲಾಟ್ ಮಾಡು ಅಷ್ಟೇ. ಅದು ಬಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಯಾಕೆ ಮಾಡ್ತದೆ? ಬೆಟ್ಟಕ್ಕೆ ಬರೋ ದೇವಿ ನೋಡೋಕ್ಕೆ ಬರ್ತಾರೆ ಕಡೆಯ. ಇದು ಅಯೋಗ್ಯರು, ಬುದ್ಧಿಹೀನರು ಮಾಡುವಂಥ ಕಾರ್ಯ. ಬಿ ಜೆ ಪಿ ಸರ್ಕಾರದಲ್ಲಿ ಸೋಮಣ್ಣ ಮತ್ತು ಎಸ್ ಟಿ ಸೋಮಶೇಖರ್, ನಾನು ನೇರವಾಗಿ ಹೆಸರು ಹೇಳ್ತಿದ್ದೀನಿ, ಮುಂದುವರ್ಸಿದ್ರು. ಸಿದ್ದರಾಮಯ್ಯ ನಿಜವಾಗ್ಲೂ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ, ಧಾರ್ಮಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋದಾದರೆ ಆ ಶಾಪಿಂಗ್ ಕಾಂಪ್ಲೆಕ್ಸ್ ತೆಗಿಬೇಕು. ಬೆಟ್ಟದ ಪಕ್ಕ ಇಲ್ಲಿ ದಾರಿನಲ್ಲಿ ಭಕ್ತರು ಹೂವು ಹಣ್ಣು ತಗೊಳ್ಳೋಕ್ಕೆ ಅಲ್ಲಿಂದ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾ? ಇವರು ದೇವಸ್ಥಾನ ರಸ್ತೆಯಲ್ಲಿ ಏನೋ ಮಾಡ್ತಾರೆ, ಅಲ್ಲೇ ಒಂದು ಶೆಡ್ ಹಾಕಿ ಕೊಡಿ ಅವ್ರಿಗೆ. ಬೆಟ್ಟದ ನಿವಾಸಿಗಳ ಅಲ್ಲದವರು ಅಲ್ಲಿ ಅಂಗಡಿ ಇಡಬಾರ್ದು. ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇಟ್ಟಿರೋರೆಲ್ಲರೂ ಬೆಟ್ಟವರಲ್ಲ, ಬೆಟ್ಟವನು ಒಬ್ಬ ಇಬ್ಬರು ಇರ್ಬೋದು. ಪಂಚಾಯತ್ ದೇವಸ್ಥಾನ ಮಂಡಳಿ ಅಧ್ಯಕ್ಷ ಆಗಿದ್ದವ್ರು ಒಂದು ಇಟ್ಕೊಂಡಿದ್ದಾರೆ. ಈಗ ಪ್ರಾಧಿಕಾರ ಮಾಡ ಸರಿ ಅಂತೀರಾ ನೀವು ಸರ್ಕಾರ? ಅಲ್ಲ, ಅದ್ರ ಉದ್ದೇಶ ಏನು ಅಂತ ಗೊತ್ತಾಗಬೇಕಲ್ಲ. ಬಿಲ್ಡಿಂಗ್ ಕಟ್ತೀವಿ ಅನ್ನೋದಾದ್ರೆ ವಿರೋಧ ಇದೆ. ಚಾಮುಂಡಿ ಬೆಟ್ಟ ಒಂದೇ ಒಂದು ಚಾಮುಂಡೇಶ್ವರಿ ದೇವಿ ಒಪ್ಕೊಂಡಾಗಿದೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನದ ಭಕ್ತಾದಿಗಳ ಸೌಕರ್ಯಕ್ಕೆ ಧಾರ್ಮಿಕ ಅಭಿವೃದ್ಧಿ ಏನಾದರೂ ಇದ್ದರೆ ಆ ಸೌಕರ್ಯವನ್ನು ನಾವು ಮಾಡ್ತೀವಿ. ವ್ಯಾಪಾರಿ ಸಂಕೀರ್ಣಗಳು ಅಲ್ಲ. ಬೀದಿ ದೀಪ ಹೋಗಿದ್ರೆ ಹಾಕ್ಸು. ಈಗ ಉದಾಹರಣೆಗೆ ಹೊರಟಾಗಿ ಹೇಳ್ತೀನಿ, ಶೌಚಾಲಯ ಎಲ್ಲಿದ್ರೆ ಮೂಲೆಯಲ್ಲಿ ಬಂದು ಒಂದು ಶೌಚಾಲಯ ಇದೆ, ಅದಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು. ಭಕ್ತಾದಿಗಳು ಬೆಟ್ಟಕ್ಕೆ ಬರೋದು ದೇವ್ರು ನೋಡೋಕ್ಕೆ, ಅನಿರೀಕ್ಷಿತವಾಗಿ ಶೌಚಾಲಯ ಬೇಕಾಗುತ್ತೆ. ಅಲ್ಲೂ ಸಂಪಾದನೆ ಮಾಡಬೇಕಾ ನೀನು? ಅಲ್ಲಿ ಅವನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅನ್ಅಫಿಷಿಯಲ್ ಆಗಿ, ಅದು ಉಚಿತ, ಶೌಚಾಲಯ ಉಚಿತ. ಅನ್ಅಫಿಷಿಯಲ್ ಆಗಿ ಅಲ್ಲಿ ಅಧಿಕಾರಿ ಒಬ್ಬ ಕೊಟ್ಕೊಂಡಿದ್ದೆ, ಅವನೋ ಒಬ್ಬ ಅನಧಿಕೃತವಾಗಿ ಟಿಕೆಟ್ ಕೊಡ್ತಾನೆ ಅವನು. ಇದನ್ನು ತಪ್ಪಿಸು, ಇನ್ನೆರಡು ಶೌಚಾಲಯ ಕಟ್ಟು ಜನಕ್ಕೆ ಅನುಕೂಲ ಆಗಿ. ಮುಂಚೆ ಅತಿ ಮುಖ್ಯವಾಗಿ ಬೇಕಾ ಶೌಚಾಲಯ ಜೊತೆಗೆ ಮಳೆ ಬಂದು ಎಲ್ಲಿ ನಿಂತ್ಕೋಬೇಕು ಭಕ್ತರು? ಅಲ್ಲ, ಮಳೆ ಬಂದು ಎಲ್ಲಿ ನಿಂತ್ಕೋಬೇಕು? ದೇವಸ್ಥಾನ ಎಡಕ್ಕೆ ಬಲಿಕ್ಕೆ ಪಟ್ಸಾಲೆಗಳಿದ್ವು ಜಗಲಿ. ಜನ ಅಲ್ಲಿ ಮಲಿಕೊಳ್ಳೋರು ರಾತ್ರಿ ಹೊತ್ತು, ಬೇಗ ಬಂದವರು, ಹಳ್ಳಿಯಿಂದ ಬಂದವರು ಅಲ್ಲಿ ಮಲಗೋರು. ನಾನು ಚಿಕ್ಕವರಾಗಿದ್ದಾಗ ನೋಡಿದ್ದೀನಿ.
ಈಗ ನೀವು ಕ್ಯೂ ನಿಲ್ಸಕ್ಕೆ ಮಾಡಿಕೊಂಡ್ರೆ ಮಳೆ ಬಂದು ನಿಂತ್ಕೊಳ್ಳೋದಲ್ಲಿ ಅವ್ರಿಗೊಂದು ಶೆಡ್ ಬೇಡ ಭಕ್ತರಿಗೆ. ಮಳೆ ನೆನ್ಕೊಂಡು ಸರ್ಕಾರನ ಬೈಕೊಂಡು ಹೋಗ್ಬೇಕು ಅವರು. ಈ ಚಾಮುಂಡಿ ಬೆಟ್ಟ ಸಾಕಪ್ಪ ನಮಗೆ,